ಬಾಲಿವುಡ್ನಲ್ಲಿ ಕೋಮುವಾದದ ಬಗ್ಗೆ ಎಆರ್ ರೆಹಮಾನ್ ನೀಡಿದ್ದ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿತ್ತು. ಪರ ವಿರೋಧದ ಚರ್ಚೆಗಳು ಈಗಾಗಲೇ ಸ್ಫೋಟವಾಗಿದ್ದು, ಸಂಗೀತ ಮಾಂತ್ರಿಕನ ವಿರುದ್ಧ ಟೀಕೆಗಳೂ ಜೋರಾಗಿದ್ದು, ತಮ್ಮ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡೆಯುತ್ತಾ ಇದ್ದಂತೆ ರೆಹಮಾನ್ ಸ್ಪಷ್ಟನೆ ನೀಡಿದ್ದಾರೆ. ಭಾರತ ನನ್ನ ತವರು ಮತ್ತು ನನಗೆ ಸ್ಫೂರ್ತಿ. ವಿವಾದದ ಹೇಳಿಕೆಗೆ ಎಆರ್ ರೆಹಮಾನ್ ಸ್ಪಷ್ಟನೆ. ಅದು ಖಾಸಗಿ ಚಾನೆಲ್ ಒಂದಕ್ಕೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಸಂದರ್ಶನ ನೀಡಿದ್ರು. ಕೋಮುವಾದದ ಅನುಭವಗಳು ನನಗೆ ಪರೋಕ್ಷವಾಗಿ ಆಗಿವೆ. ಕಳೆದ 8 ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಕೋಮು ಭಾವನೆಯಿಂದ ನಡೆದಿರಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ವಿರುದ್ಧ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆ ಸಂಗೀತ ನಿರ್ದೇಶಕ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಹೇಳಿಕೆಗೆ ವಿರೋಧ ಸ್ಫೋಟ ಆಗ್ತಾ ಇದ್ದಂತೆ ಎಆರ್ ರೆಹಮಾನ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಭಾರತವೇ ನನ್ನ ಸ್ಫೂರ್ತಿ, ನನ್ನ ಗುರು ಕೂಡ ಆಗಿದೆ. ನನ್ನ ಮಾತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದೆ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. It's my inspiration, my teacher and my home. I understand the intentions can sometimes be misunderstood. But my purpose has always been to uplift, honor and serve through music. I have never wished to cause pain, and I hope my sincerity is felt. ಕೋಮುವಾದದ ಆರೋಪದ ಬಗ್ಗೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಆರೋಪವನ್ನ ಗೀತ ರಚನೆಕಾರ ಜಾವೇದ್ ಅಖ್ತರ್ ತಳ್ಳಿ ಹಾಕಿದ್ದಾರೆ. ಬಾಲಿವುಡ್ ಯಾವಾಗಲೂ ದೇಶದ ಸಾಮಾಜಿಕ ವಾಸ್ತವಗಳನ್ನು ಪ್ರತಿಬಿಂಬಿಸುವ ಜೀವಂತ ಮಿನಿ ಭಾರತವಾಗಿದೆ ಅಂತ ತೆರೆಗೆಟ್ಟು ಕೊಟ್ಟಿದ್ದಾರೆ. ತಮ್ಮ ಹೇಳಿಕೆ ಮೂಲಕ ವಿವಾದದ ಕಿಚ್ಚು ಹೊತ್ತಿಸಿದ್ದ ಎಆರ್ ರೆಹಮಾನ್ ಕೊನೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಲಿವುಡ್ನಲ್ಲಿ ತಾರತಮ್ಯದ ಬಗ್ಗೆ ತಾವು ನೀಡಿದ್ದ ಪ್ರತಿಕ್ರಿಯೆಗಳು ಸಾರ್ವಜನಿಕ ಚರ್ಚೆಗೆ ಕಾರಣವಾಗಿದ್ವು. ಈ ಹಿನ್ನೆಲೆ ತಮ್ಮ ನಿಲುವು ಪ್ರಕಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಲಿವುಡ್ನಲ್ಲಿ ಕೋಮುವಾದದ ಬಗ್ಗೆ ಎಆರ್ ರೆಹಮಾನ್ ನೀಡಿದ್ದ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿತ್ತು. ಪರ ವಿರೋಧದ ಚರ್ಚೆಗಳು ಈಗಾಗಲೇ ಸ್ಫೋಟವಾಗಿದ್ದು, ಸಂಗೀತ ಮಾಂತ್ರಿಕನ ವಿರುದ್ಧ ಟೀಕೆಗಳೂ ಜೋರಾಗಿದ್ದು, ತಮ್ಮ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡೆಯುತ್ತಾ ಇದ್ದಂತೆ ರೆಹಮಾನ್ ಸ್ಪಷ್ಟನೆ ನೀಡಿದ್ದಾರೆ. ಭಾರತ ನನ್ನ ತವರು ಮತ್ತು ನನಗೆ ಸ್ಫೂರ್ತಿ. ವಿವಾದದ ಹೇಳಿಕೆಗೆ ಎಆರ್ ರೆಹಮಾನ್ ಸ್ಪಷ್ಟನೆ. ಅದು ಖಾಸಗಿ ಚಾನೆಲ್ ಒಂದಕ್ಕೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಸಂದರ್ಶನ ನೀಡಿದ್ರು. ಕೋಮುವಾದದ ಅನುಭವಗಳು ನನಗೆ ಪರೋಕ್ಷವಾಗಿ ಆಗಿವೆ. ಕಳೆದ 8 ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಕೋಮು ಭಾವನೆಯಿಂದ ನಡೆದಿರಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ವಿರುದ್ಧ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆ ಸಂಗೀತ ನಿರ್ದೇಶಕ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಹೇಳಿಕೆಗೆ ವಿರೋಧ ಸ್ಫೋಟ ಆಗ್ತಾ ಇದ್ದಂತೆ ಎಆರ್ ರೆಹಮಾನ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಭಾರತವೇ ನನ್ನ ಸ್ಫೂರ್ತಿ, ನನ್ನ ಗುರು ಕೂಡ ಆಗಿದೆ. ನನ್ನ ಮಾತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದೆ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. It's my inspiration, my teacher and my home. I understand the intentions can sometimes be misunderstood. But my purpose has always been to uplift, honor and serve through music. I have never wished to cause pain, and I hope my sincerity is felt. ಕೋಮುವಾದದ ಆರೋಪದ ಬಗ್ಗೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಆರೋಪವನ್ನ ಗೀತ ರಚನೆಕಾರ ಜಾವೇದ್ ಅಖ್ತರ್ ತಳ್ಳಿ ಹಾಕಿದ್ದಾರೆ. ಬಾಲಿವುಡ್ ಯಾವಾಗಲೂ ದೇಶದ ಸಾಮಾಜಿಕ ವಾಸ್ತವಗಳನ್ನು ಪ್ರತಿಬಿಂಬಿಸುವ ಜೀವಂತ ಮಿನಿ ಭಾರತವಾಗಿದೆ ಅಂತ ತೆರೆಗೆಟ್ಟು ಕೊಟ್ಟಿದ್ದಾರೆ. ತಮ್ಮ ಹೇಳಿಕೆ ಮೂಲಕ ವಿವಾದದ ಕಿಚ್ಚು ಹೊತ್ತಿಸಿದ್ದ ಎಆರ್ ರೆಹಮಾನ್ ಕೊನೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಲಿವುಡ್ನಲ್ಲಿ ತಾರತಮ್ಯದ ಬಗ್ಗೆ ತಾವು ನೀಡಿದ್ದ ಪ್ರತಿಕ್ರಿಯೆಗಳು ಸಾರ್ವಜನಿಕ ಚರ್ಚೆಗೆ ಕಾರಣವಾಗಿದ್ವು. ಈ ಹಿನ್ನೆಲೆ ತಮ್ಮ ನಿಲುವು ಪ್ರಕಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಲಿವುಡ್ನಲ್ಲಿ ಕೋಮುವಾದದ ಬಗ್ಗೆ ಎಆರ್ ರೆಹಮಾನ್ ನೀಡಿದ್ದ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿತ್ತು. ಪರ ವಿರೋಧದ ಚರ್ಚೆಗಳು ಈಗಾಗಲೇ ಸ್ಫೋಟವಾಗಿದ್ದು, ಸಂಗೀತ ಮಾಂತ್ರಿಕನ ವಿರುದ್ಧ ಟೀಕೆಗಳೂ ಜೋರಾಗಿದ್ದು, ತಮ್ಮ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡೆಯುತ್ತಾ ಇದ್ದಂತೆ ರೆಹಮಾನ್ ಸ್ಪಷ್ಟನೆ ನೀಡಿದ್ದಾರೆ.
ಭಾರತ ನನ್ನ ತವರು ಮತ್ತು ನನಗೆ ಸ್ಫೂರ್ತಿ. ವಿವಾದದ ಹೇಳಿಕೆಗೆ ಎಆರ್ ರೆಹಮಾನ್ ಸ್ಪಷ್ಟನೆ. ಅದು ಖಾಸಗಿ ಚಾನೆಲ್ ಒಂದಕ್ಕೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಸಂದರ್ಶನ ನೀಡಿದ್ರು. ಕೋಮುವಾದದ ಅನುಭವಗಳು ನನಗೆ ಪರೋಕ್ಷವಾಗಿ ಆಗಿವೆ. ಕಳೆದ 8 ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಕೋಮು ಭಾವನೆಯಿಂದ ನಡೆದಿರಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ವಿರುದ್ಧ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆ ಸಂಗೀತ ನಿರ್ದೇಶಕ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಹೇಳಿಕೆಗೆ ವಿರೋಧ ಸ್ಫೋಟ ಆಗ್ತಾ ಇದ್ದಂತೆ ಎಆರ್ ರೆಹಮಾನ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಭಾರತವೇ ನನ್ನ ಸ್ಫೂರ್ತಿ, ನನ್ನ ಗುರು ಕೂಡ ಆಗಿದೆ. ನನ್ನ ಮಾತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದೆ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. It's my inspiration, my teacher and my home. I understand the intentions can sometimes be misunderstood. But my purpose has always been to uplift, honor and serve through music. I have never wished to cause pain, and I hope my sincerity is felt. ಕೋಮುವಾದದ ಆರೋಪದ ಬಗ್ಗೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಆರೋಪವನ್ನ ಗೀತ ರಚನೆಕಾರ ಜಾವೇದ್ ಅಖ್ತರ್ ತಳ್ಳಿ ಹಾಕಿದ್ದಾರೆ. ಬಾಲಿವುಡ್ ಯಾವಾಗಲೂ ದೇಶದ ಸಾಮಾಜಿಕ ವಾಸ್ತವಗಳನ್ನು ಪ್ರತಿಬಿಂಬಿಸುವ ಜೀವಂತ ಮಿನಿ ಭಾರತವಾಗಿದೆ ಅಂತ ತೆರೆಗೇಟು ಕೊಟ್ಟಿದ್ದಾರೆ. ತಮ್ಮ ಹೇಳಿಕೆ ಮೂಲಕ ವಿವಾದದ ಕಿಚ್ಚು ಹೊತ್ತಿಸಿದ್ದ ಎಆರ್ ರೆಹಮಾನ್ ಕೊನೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಲಿವುಡ್ನಲ್ಲಿ ತಾರತಮ್ಯದ ಬಗ್ಗೆ ತಾವು ನೀಡಿದ್ದ ಪ್ರತಿಕ್ರಿಯೆಗಳು ಸಾರ್ವಜನಿಕ ಚರ್ಚೆಗೆ ಕಾರಣವಾಗಿದ್ವು. ಈ ಹಿನ್ನೆಲೆ ತಮ್ಮ ನಿಲುವು ಪ್ರಕಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಾಲಿವುಡ್ನಲ್ಲಿ ಕೋಮುವಾದದ ಬಗ್ಗೆ ಎಆರ್ ರೆಹಮಾನ್ ನೀಡಿದ್ದ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿತ್ತು. ಪರ ವಿರೋಧದ ಚರ್ಚೆಗಳು ಈಗಾಗಲೇ ಸ್ಫೋಟವಾಗಿದ್ದು, ಸಂಗೀತ ಮಾಂತ್ರಿಕನ ವಿರುದ್ಧ ಟೀಕೆಗಳೂ ಜೋರಾಗಿದ್ವು. ತಮ್ಮ ಹೇಳಿಕೆ ವಿವಾದದ ಸ್ವರೂಪವನ್ನು ಪಡೆಯುತ್ತಾ ಇದ್ದಂತೆ ರೆಹಮಾನ್ ಸ್ಪಷ್ಟನೆ ನೀಡಿದ್ದಾರೆ. ಭಾರತ ನನ್ನ ತವರು ಮತ್ತು ನನಗೆ ಸ್ಫೂರ್ತಿ. ವಿವಾದದ ಹೇಳಿಕೆಗೆ ಎಆರ್ ರೆಹಮಾನ್ ಸ್ಪಷ್ಟನೆ. ಅದು ಖಾಸಗಿ ಚಾನೆಲ್ ಒಂದಕ್ಕೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಸಂದರ್ಶನ ನೀಡಿದ್ರು. ಕೋಮುವಾದದ ಅನುಭವಗಳು ನನಗೆ ಪರೋಕ್ಷವಾಗಿ ಆಗಿವೆ. ಕಳೆದ 8 ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಕೋಮು ಭಾವನೆಯಿಂದ ನಡೆದಿರಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ವಿರುದ್ಧ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆ ಸಂಗೀತ ನಿರ್ದೇಶಕ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಹೇಳಿಕೆಗೆ ವಿರೋಧ ಸ್ಫೋಟ ಆಗ್ತಾ ಇದ್ದಂತೆ ಎಆರ್ ರೆಹಮಾನ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಭಾರತವೇ ನನ್ನ ಸ್ಫೂರ್ತಿ, ನನ್ನ ಗುರು ಕೂಡ ಆಗಿದೆ. ನನ್ನ ಮಾತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದೆ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. It's my inspiration, my teacher and my home. I understand the intentions can sometimes be misunderstood. But my purpose has always been to uplift, honor and serve through music. I have never wished to cause pain, and I hope my sincerity is felt. ಕೋಮುವಾದದ ಆರೋಪದ ಬಗ್ಗೆ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಆರೋಪವನ್ನ ಗೀತ ರಚನೆಕಾರ ಜಾವೇದ್ ಅಖ್ತರ್ ತಳ್ಳಿ ಹಾಕಿದ್ದಾರೆ. ಬಾಲಿವುಡ್ ಯಾವಾಗಲೂ ದೇಶದ ಸಾಮಾಜಿಕ ವಾಸ್ತವಗಳನ್ನು ಪ್ರತಿಬಿಂಬಿಸುವ ಜೀವಂತ ಮಿನಿ ಭಾರತವಾಗಿದೆ ಅಂತ ತೆರೆಗೇಟು ಕೊಟ್ಟಿದ್ದಾರೆ. ತಮ್ಮ ಹೇಳಿಕೆ ಮೂಲಕ ವಿವಾದದ ಕಿಚ್ಚು ಹೊತ್ತಿಸಿದ್ದ ಎಆರ್ ರೆಹಮಾನ್ ಕೊನೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಲಿವುಡ್ನಲ್ಲಿ ತಾರತಮ್ಯದ ಬಗ್ಗೆ ತಾವು ನೀಡಿದ್ದ ಪ್ರತಿಕ್ರಿಯೆಗಳು ಸಾರ್ವಜನಿಕ ಚರ್ಚೆಗೆ ಕಾರಣವಾಗಿದ್ವು. ಈ ಹಿನ್ನೆಲೆ ತಮ್ಮ ನಿಲುವು ಪ್ರಕಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.